ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಫಸ್ಟ್ ವರ್ಕ್ ಆಗ್ತಿರಷ್ಟು ಇವಾಗ ವರ್ಕ್ ಆಗ್ತಿಲ್ಲ ಅಂತ ಅನ್ಸಿದ್ಯಾ? ಈ ತರ ಪ್ರೀ ವರ್ಕೌಟ್ ಎಫೆಕ್ಟಿವ್ನೆಸ್ ಕಮ್ಮಿ ಆಗೋದು ತುಂಬಾ ಕಾಮನ್. ಇದು ಯಾಕೆ ಹಿಂಗಾಗುತ್ತೆ ಅಂದ್ರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಕೆಫೆನ್ ಟಾಲರೆನ್ಸ್. ನೋಡಿ, ನೀವು ಯಾವ್ದೇ ಪ್ರೀ ವರ್ಕೌಟ್ ನ ಕನ್ಸ್ಯೂಮ್ ಮಾಡ್ತಿರ್ಲಿ, ಕಂಟೈನ್ಸ್ ಎನಿವೇರ್ ಬಿಟ್ವೀನ್ 150 mg to 300 mg ಆಫ್ ಕೆಫಿನ್. ಸೊ ನೀವು ಡೈಲಿ ಸೇಮ್ ಅಮೌಂಟ್ ಆಫ್ ಕೆಫಿನ್ ನ ಕನ್ಸ್ಯೂಮ್ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ಮ ಬಾಡಿ ಕೆಫಿನ್ ಟಾಲರೆನ್ಸ್ ನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಕನ್ಸ್ಯೂಮ್ ಮಾಡ್ತಿರೋ ಅಮೌಂಟ್ ಆಫ್ ಕೆಫಿನ್ ಗೆ ನಿಮ್ ಬಾಡಿ ಅಡಾಪ್ಟ್ ಆಗ್ಬಿಡುತ್ತೆ, ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಒಂದು ನೀವೇನ್ ಮಾಡ್ಬೋದು ಅಂದ್ರೆ, ಪ್ರೀ ವರ್ಕೌಟ್ ನ 4 to 5 days ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಆಮೇಲೆ ತಿರ್ಗಾ ರೀಇಂಟ್ರೊಡ್ಯೂಸ್ ಮಾಡಿ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದ್ರೆ, ದಿನಾ ಪ್ರೀ ವರ್ಕೌಟ್ ನ ಜ್ಯೂಸ್ ತರ ಕುಡಿಯೋದ್ ಬಿಟ್ಟು ಬರೀ ನಿಮ್ಗೆ ಯಾವತ್ ಅವಶ್ಯಕತೆ ಇದೆಯೋ, ಲೈಕ್ ಲಾರ್ಜ್ ಮಸಲ್ಸ್ ನ ಟ್ರೈನ್ ಮಾಡುವಾಗ ಅವತ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನ ಕೆಲವು ರೀಸನ್ಸ್ ಯಾಕೆ ಪ್ರೀ ವರ್ಕೌಟ್ ವರ್ಕ್ ಆಗಲ್ಲ ಅಂದ್ರೆ, ಲ್ಯಾಕ್ ಆಫ್ ಸ್ಲೀಪ್ ಅಥವಾ ಲ್ಯಾಕ್ ಆಫ್ ರಿಕವರಿ. ನಿಮ್ಮ ಬಾಡಿ ಮತ್ತೆ ಮಸಲ್ಸ್ ಲಾಸ್ಟ್ ವರ್ಕೌಟ್ ಸೆಷನ್ಸ್ ಇಂದ ಇನ್ನ ರಿಕವರ್ ಆಗಿಲ್ಲ ಅನ್ಕೊಳ್ಳಿ, ಅಂತ ಟೈಮ್ ಅಲ್ಲೆಲ್ಲ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ವರ್ಕ್ ಆಗಲ್ಲ. ಯಾಕಂದ್ರೆ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಏನ್ ಮ್ಯಾಜಿಕ್ ಪಿಲ್ ಅಲ್ಲ. ಸೊ ಬೇಸಿಕ್ಸ್ ನೆಲ್ಲ ಕರೆಕ್ಟ್ ಆಗಿ ಮಾಡಿ, ಚೆನ್ನಾಗಿ 7 ರಿಂದ 8 ಅವರ್ ನಿದ್ದೆ ಮಾಡಿ, ಪ್ರಾಪರ್ ರೆಸ್ಟ್ ಅಂಡ್ ರಿಕವರಿ ಕೊಡಿ. ಮತ್ತೆ ಇನ್ನೊಂದು ಬೋನಸ್ ಟಿಪ್ ಏನಂದ್ರೆ, ಊಟ ಮಾಡಿದ ತಕ್ಷಣ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ನ ಯೂಸ್ ಮಾಡಕ್ ಹೋಗ್ಬಿಡಿ. ಊಟ ಮಾಡಾದ್ಮೇಲೆ ಅಟ್ಲೀಸ್ಟ್ ಒಂದು 40-50 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ನ ಯೂಸ್ ಮಾಡಿ ಫಾರ್ ಬೆಟರ್ ಅಬ್ಸಾರ್ಪ್ಷನ್.